ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ಸ್ಮಿತಾ ರಂಗನಾಥ್. ರಾಜ್ಯ ಬಿಜೆಪಿಯನ್ನ ಬೆಂಬಿಡದೆ ಕಾಡ್ತಾ ಇದೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಸಂಸದ ಪ್ರತಾಪ್ ಸಿಂಹ, ಸಿಟಿ ರವಿ, ಯೋಗೇಶ್ವರ್ ಆಯ್ತು. ಇದೀಗ ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನ ಸರದಿಯಲ್ಲಿ ಯತ್ನಾಳ್ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇರೋದು. ಯಾಕೆ? ಬೆಳಗಾವಿಯಲ್ಲಿ ಇವತ್ತು ನಡೆಯಿತು ಸಭೆ. ಈ ಸಭೆಯಲ್ಲೂ ಕೂಡ ವೇದಿಕೆಯ ಮೇಲೇನೆ ಹೊರಬಿತ್ತು ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನ ವಿಚಾರ. ನೇರವಾಗಿ ಮಾಜಿ ಮುಖ್ಯಮಂತ್ರಿಗಳನ್ನ ಕೆಣಕಿದ್ದಾರೆ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನ ಪ್ರಸ್ತಾಪವನ್ನ ಮಾಡ್ತಾ ಬಸನಗೌಡ ಯತ್ನಾಳ್. ಆಲ್ರೆಡಿ ರಾಜ್ಯದಲ್ಲಿ ವಿರೋಧ ಪಕ್ಷದ ಸ್ಥಾನ ಕೆಳೆದಿದೆ. ಹಿಂದೆ ಕೆಲವೇ ತಿಂಗಳ ಹಿಂದೆ ಆಡಳಿತ ಪಕ್ಷದ ಹೆಸರಲ್ಲಿ ರಾಜ್ಯವನ್ನ ಆಳ್ತಾ ಇದ್ದ ಬಿಜೆಪಿ ಈ ಸೋಲಿನ ಕಹಿಯನ್ನ ಇನ್ನೂ ಕೂಡ ಅರಗಿಸ್ಕೊಳ್ಳಿಕ್ಕೆ ಬಿಜೆಪಿಗೆ ಆಗ್ತಾ ಇಲ್ಲ. ಇನ್ನು ಪಕ್ಷ ಸಂಘಟನೆ ಕಡೆಗೆ ಲೋಕಸಮರದ ಒಳಗೆ ಗಮನ ಕೊಡಲೇಬೇಕಾದ ಅನಿವಾರ್ಯತೆ. ಆದ್ರೆ ಈ ಸಂಘಟನೆಗೆ ದೊಡ್ಡ ಮಾರಕವಾಗಿ ವ್ಯಕ್ತವಾಗ್ತಾ ಇರೋದೇನೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನೋ ಹೇಳಿಕೆಗಳು. ಅದರಲ್ಲೂ ಸ್ವಪಕ್ಷೀಯರೇ ಪದೇ ಪದೇ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇರೋದು ಸಂಘಟನೆಗೆ. ಅದರಲ್ಲೂ ಲೋಕಸಮರದ ಹೊತ್ತಿಗೆ ಕಾರ್ಯಕರ್ತರ ಜೋಶ್ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅನ್ನೋ ದೊಡ್ಡ ಪ್ರಶ್ನೆಯನ್ನ ಹುಟ್ಟಾಕಿದೆ. ಇವತ್ತು ಬೆಳಗಾವಿಯ ಸಭೆಯಲ್ಲೂ ಕೂಡ ಮತ್ತೊಮ್ಮೆ ಇದೇ ವಿಚಾರ ಮುಳುವಾಗಿ ಕಾಡಿದೆ ಬಿಜೆಪಿಗೆ, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ವಿಚಾರ. ಡಿಕೆ ಶಿವಕುಮಾರ್, ಯಡಿಯೂರಪ್ಪ ಹಾಗೆ ಬೊಮ್ಮಾಯಿ ಭೇಟಿಗೆ ಟಾಂಗ್ ಕೊಟ್ಟಿದ್ದಾರೆ ಯತ್ನಾಳ್. ಯಾರ್ಯಾರು ಏನೇನ್ ಮಾಡಿದ್ದಾರೆ ಎಲ್ಲವೂ ಕೂಡ ಗೊತ್ತಿದೆ ಅಂತ ಹೇಳಿ ಬಹಿರಂಗವಾಗಿ ವೇದಿಕೆ ಮೇಲೆ ಮಾತನಾಡಿದ್ದಾರೆ ಯತ್ನಾಳ್. ಅತಿಥಿ ಸತ್ಕಾರ ನಮ್ಮ ಸಂಸ್ಕೃತಿ ಅಂತ ವೇದಿಕೆಯಲ್ಲೇನೆ ಈ ಯತ್ನಾಳ್ ಅವರ ಮಾತುಗಳಿಗೆ ಟಕ್ಕರ್ ಕೊಟ್ಟಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು. ವೇದಿಕೆ ಮೇಲೆ ಉಭಯ ನಾಯಕರ ಮಾತುಗಳು, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನ ಪ್ರಸ್ತಾಪ, ಅದಕ್ಕೆ ಬೊಮ್ಮಾಯಿ ಅವರು ಕೊಟ್ಟ ಟಕ್ಕರ್. ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಇದು ಕೂಡ ಸಾಕ್ಷಿಯಾಗಿ ನಿಲ್ತಾ ಇದೆ. ಮನೆ ಸಿದ್ದರಾಮಯ್ಯ ಹೆಂಗೆ ಹೇಳಿದ್ರು, ಮುಖ್ಯಮಂತ್ರಿಗಳು ಯಾವುದೇ ವಿರೋಧ ಪಕ್ಷದ ನಾಯಕರ ಜೊತೆಗೆ ನಾವು ಫೋನ್ನಲ್ಲಿ ಮಾತಾಡೋದಿಲ್ಲ, ಅವರ ಮನೆಗೆ ಹೋಗೋದಿಲ್ಲ, ಅವ್ರ ಮೂತಿ ನೋಡೋದಿಲ್ಲ. ಮತ್ತು ನಾವು ಅನ್ಬೇಕಲ್ಲ, ಹಂಗೆ ನಾವು ಮ್ಯಾಗ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಅಂದ್ರೆ ಅವ್ರ ಮೂತಿನೂ ನೋಡೋದಿಲ್ಲ, ಅವ್ರ ಮನೆಗೆ ಹೋಗೋದಿಲ್ಲ, ಅವ್ರ ಕಡೆ ಹಲಕಿಸೋದಿಲ್ಲ ಅಂತೇಳಿ ನಾವು ಮಾತಾಡಬೇಕು. ಅಂದ್ರೆ ನಮ್ಮ ಪಾರ್ಟಿ ಉಳಿತದ. ನೀವೆಲ್ಲರೂ ಅವ್ರು ಬಂದಾಗ ಸ್ವಾಗತ ಸುಸ್ವಾಗತ ಅಂದ್ರೆ ನಮ್ಮ ಕಾರ್ಯಕರ್ತರು ಮಾಡ್ಕೊಂಡು ಬಿಡ್ತಾರೆ. ಏನಪ್ಪ ಇವರೆಲ್ಲ ಒಂದದಾರ, ನಮ್ಮನ್ನೆಲ್ಲ ಮನೆಗೆ ಹೇಳಕತ್ತಾರೆ ನಾವು ಅದಿರಲ್ಲ. ಅದಕ್ಕೆ ನಾವು ಖಡಕ್ಕಾಗಿರ್ಬೇಕು. ಯಾರಾದರೂ ಮನೆಗೆ ಬರ್ತಾರೆ ಅಂದಾಗ ಇಲ್ಲ ಅನ್ನೋಕ್ಕಾಗೋದಿಲ್ಲ. ನಮ್ಮ ಕರ್ನಾಟಕದ ಸೌಜನ್ಯ. ಅದರ ಅರ್ಥ ನಾವು ಎಲ್ಲೂ ಕೂಡ ರಾಜಿ ಆಗೋದಿಲ್ಲ ಗೌಡ್ರೆ. ನಿಮ್ಮ ಜೊತೆಗೆ ನಾವು ಇರ್ತೇವೆ, ತಲೆ ಕೆಡಿಸ್ಕೋಬೇಡ್ರಿ. ಕೆಲವರು ಮನೆಗೆ ಹೋಗ್ದಾನೆ ಹಂಗೆ ಒಳಗಡೆ ರಾಜಿ ಆಗ್ಯಾರ. ಅದ್ರ ಬಗ್ಗೆ ಎಲ್ಲರೂ ಕೂಡ ಗೊತ್ತಿದೆ. ಬಹಿರಂಗವಾಗಿ ನಾವಿದ್ದೇವೆ, ಸ್ಪಷ್ಟವಾಗಿದ್ದೇವೆ. ಮನೆಗೆ ಬರೋರನ್ನ ಬೇಡ ಅನ್ನೋಕ್ಕಾಗಲ್ಲ ಅಂತ ಹೇಳ್ತಾನೆ ಬೊಮ್ಮಾಯಿ ಅವರು ಮತ್ತೊಂದು ಮಾತನ್ನು ಹೇಳಿದ್ದನ್ನ ಗಮನಿಸಿದ್ವಿ. ಕೆಲವರು ಮನೆಗೆ ಹೋಗ್ದಲೇನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂತ ಅಲ್ಲಿಗೆ ಮತ್ತೆ ಬಂತು ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನ ವಿಚಾರ. ಹಾಗಾದ್ರೆ ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನ ಸಮರ ಶುರುವಾಗಿದ್ದು ಎಲ್ಲಿಂದ? ಯಾರ್ಯಾರ ಬಾಯಿಯಲ್ಲಿ ಯಾವ ವಿಚಾರಗಳು ಪ್ರಸ್ತಾಪ ಆಗಿ ಬಿಜೆಪಿಗೆ ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನು ಉರುಳು ಸುತ್ತಕೊಳ್ಳೋಕೆ ಪ್ರಾರಂಭವಾಯಿತು? ಹಂತವಾಗಿ ಅದನ್ನ ಗಮನಿಸ್ತಾ ಹೋಗೋಣ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನೋ ಆರೋಪ ಕೇಳೋಕ್ ಸಿಕ್ಕಿದ್ದು ರಾಜ್ಯದಲ್ಲಿ ಚುನಾವಣೆ ನಂತರದಲ್ಲಿ ಮೊದಲ ಬಾರಿಗೆ ಸಂಸದ ಪ್ರತಾಪ್ ಸಿಂಹ ಅವರ ಮಾತುಗಳಿಂದ. ಪ್ರತಾಪ್ ಸಿಂಹ ಅವರು ಮಾತನಾಡೋ ಸಂದರ್ಭದಲ್ಲಿ ಹೇಳಿದ್ರು, ನಮ್ಮ ನಾಯಕರೇನೆ ಸರಿ ಇಲ್ಲ, ಒಂದ್ ರೀತಿಯಲ್ಲಿ ಶಾಮೀಲಾಗ್ಬಿಟ್ಟಿದ್ದಾರೆ ಕಾಂಗ್ರೆಸ್ನ ಜೊತೆಯಲ್ಲಿ, ಹಾವಿದೆ ಅಂತ ಹೇಳಿದ್ರು ಅರ್ಕಾವತಿ ಲೇಔಟ್ ವಿಚಾರದಲ್ಲಿ. ಆದ್ರೆ ಹಾವನ್ನ ಬಿಡ್ಲೇ ಇಲ್ಲ, ಸಿದ್ದರಾಮಯ್ಯ ಅವರನ್ನ ಕಟ್ ಹಾಕ್ಲೂ ಇಲ್ಲ. ಅಡ್ಜಸ್ಟ್ಮೆಂಟ್ ಇಲ್ಲ ಅಂದಿದ್ರೆ ತನಿಖೆ ಮಾಡಿಸ್ಬೇಕಾಗಿತ್ತು, ಸಿದ್ದರಾಮಯ್ಯ ಅವರನ್ನ ಕಟ್ ಹಾಕ್ಬೇಕಾಗಿತ್ತು. ಆಗ್ಲಿಲ್ಲ ಅಂತಂದ್ರೆ ನಮ್ಮಲ್ಲೇ ಇತ್ತು ಅಡ್ಜಸ್ಟ್ಮೆಂಟ್ ಅಂತ ಹೇಳಿ ನೇರವಾಗಿ ಪ್ರಶ್ನೆಯನ್ನ ಕೇಳಿದ್ರು ಪ್ರತಾಪ್ ಸಿಂಹ ಅವರು. ಸಂಸದ ಪ್ರತಾಪ್ ಸಿಂಹ ಅವರ ಮಾತಿಗೇನೆ ನಿಲ್ಲಿಲ್ಲ ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನ ಆರೋಪ. ಇದಾದ ನಂತರದಲ್ಲಿ ಮಾತನಾಡಿದ್ದು ಸಿಟಿ ರವಿ ಅವರು. ಹಾಗಾದ್ರೆ ಸಿಟಿ ರವಿ ಅವರು ಏನ್ ಮಾತನಾಡಿದ್ರು? ರಾಜಕಾರಣದಿಂದಲೇ ಸೋಲಾಗಿದೆ, ನಾನು ಇದನ್ನ ಅಲ್ಲಗಳೆಯೋದಿಲ್ಲ ಅಂತ ಅವ್ರು ಕೂಡ ಮಾತನಾಡ್ಬಿಟ್ರು. ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕೂಡ ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನ ಬಗ್ಗೆ ಮಾತನಾಡಿದಾಗಲೇ ಈ ವಿಚಾರ ಮತ್ತಷ್ಟು ಸೀರಿಯಸ್ನೆಸ್ ಅನ್ನ ಪಡೆದುಕೊಂಡಿದ್ದು. ಬೀದಿಗೆ ಇಳಿದು ರಾಜಕಾರಣ ಮಾಡಿದ್ರೆ ನಾವು ಗೆಲ್ತಾ ಇದ್ವಿ, ಆದ್ರೆ ಹಗರಣಗಳ ವಿರುದ್ಧ ಕ್ರಮ ಆಗಿದ್ರೆ ಗೆಲ್ತಾ ಇದ್ವಿ, ಹಾಗಾಗ್ಲಿಲ್ಲ ಅಂತ ಹೇಳೋ ಮೂಲಕ ಈಗ ಆಗ್ಲಿಲ್ಲ ಅಂತಂದ್ರೆ ಆಗಿದ್ದೇನು ಅಡ್ಜಸ್ಟ್ಮೆಂಟ್ ಅನ್ನೋದನ್ನ ಪದ ಬಳಕೆ ಮಾಡದಲ್ಲೇನೆ ಪ್ರಸ್ತಾಪ ಮಾಡ್ಬಿಟ್ರು ಸಿಟಿ ರವಿ ಅವರು. ಅಲ್ಲಿಗೂ ನಿಲ್ಲಿಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನ ಮಾತು ಪ್ರಸ್ತಾಪ. ಮತ್ತೊಬ್ಬ ಬಿಜೆಪಿಯದ್ದೇ ನಾಯಕ ಸಿಪಿ ಯೋಗೇಶ್ವರ್ ಅವರ ಬಾಯಲ್ಲೂ ಕೂಡ ಕೇಳೋಕ್ ಸಿಕ್ತು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನ ಆರೋಪ.
ಈಗ ನಾವು ಮಾತನಾಡಿದ್ರೆ ಕಷ್ಟ ಆಗುತ್ತೆ, ಹಾಗೆ ನಮಗೆ ಮಾತನಾಡ್ಲಿಕ್ಕೂ ಕೂಡ ಅವಕಾಶ ಇಲ್ಲ. ಆದ್ರೆ ಪದೇ ಪದೇ ಏನ್ ಪ್ರಸ್ತಾಪ ಆಗ್ತಾ ಇದೆ ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನದು, ಅದಾಗಿದ್ ನಿಜ. ಸೀನಿಯರ್ಗಳ ನಡುವೆ ಹೊಂದಾಣಿಕೆ ಇದ್ದಿದ್ ನಿಜ ಅಂತ ಹೇಳ್ಬಿಟ್ರು CP ಯೋಗೇಶ್ವರ್. ನಮ್ಮ ಆಡಳಿತ ವ್ಯವಸ್ಥೆ ಸರಿ ಇರ್ಲಿಲ್ಲ, ಆದ್ರೆ ಈಗ ಮಾತಾಡಿದ್ರೆ ನಾವು ಕೆಟ್ಟವರಾಗ್ತೀವಿ, ನಮಗ್ ಮಾತನಾಡ್ಲಿಕ್ಕೆ ಅವಕಾಶ ಕೂಡ ಇಲ್ಲ ಅಂತ ಹೇಳೋ ಮೂಲಕ ರಾಜ್ಯದಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಸ್ತಿತ್ವದಲ್ಲಿ ಇದ್ದಿದ್ದು ನಿಜ ಅನ್ನೋ ಆರೋಪವನ್ನ CP ಯೋಗೇಶ್ವರ್ ಅವರು ಕೂಡ ಮಾಡಿದ್ರು. ಅದಾದ ನಂತರದಲ್ಲಿ ಬಂದಿದೆ ಇವತ್ತು ಆದ ಘಟನೆ. ಯತ್ನಾಳ್ ಅವರು ನೇರವಾಗಿ ಮಾತನಾಡೋರು, ಮುಲಾಜಿಲ್ದೆ ಯಾರು ಅವ್ರದೇ ಪಕ್ಷದ ನಾಯಕರಾದ್ರೂ ಕೂಡ ಅವ್ರ ವಿರುದ್ಧವಾಗಿ ಮಾತನಾಡೋರು ಯತ್ನಾಳ್ ಅವರು. ಅದ ಟ್ರ್ಯಾಕ್ ರೆಕಾರ್ಡ್ ಕೂಡ ಹಾಗೆ ಅದನ್ನ ತೋರಿಸ್ತಾ ಇದೆ. ಇವತ್ತು ಯತ್ನಾಳ್ ಅವರು ಕೂಡ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ಮಾತನಾಡ್ಬಿಟ್ರು. DK ಶಿವಕುಮಾರ್ ಅವರನ್ನ ಯಡಿಯೂರಪ್ಪ ಹಾಗೆ ಬೊಮ್ಮಾಯಿ ಅವರು ಭೇಟಿಯಾಗಿದ್ದ ವಿಚಾರವನ್ನೇ ಇಟ್ಕೊಂಡು ಮಾತನಾಡ್ತಾ ನೇರವಾಗಿ ಹೇಳಿದ್ರು ಯತ್ನಾಳ್ ಅವರು. ಹಿರಿಯ ಶಾಸಕರು ಪಕ್ಷದಲ್ಲಿ ಸ್ಥಾನಮಾನ ಕೊಡಬೇಕು ಅವ್ರಿಗೆ ಅನ್ನೋ ಆಗ್ರಹ ಕಾರ್ಯಕರ್ತರ ಮಡತಲ್ಲೇನೆ ಕೇಳೋಕ್ ಸಿಗ್ತಾ ಇದೆ. ಅಂಥವರೇ ಮಾತನಾಡಿದ್ರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ. ಅಡ್ಜಸ್ಟ್ಮೆಂಟ್ ರಾಜಕೀಯ ನಡೀತಾ ಇದೆ, ಮನೆಗೆ ಕರ್ಸ್ಕೊಂಡು ರಾಜಕೀಯ ಮಾಡ್ತಿದ್ದಾರೆ ಅಂತ ಹೇಳಿ ಬೊಮ್ಮಾಯಿ ಅವರಿದ್ದ ವೇದಿಕೆಯಲ್ಲೇನೆ ಬೊಮ್ಮಾಯಿ ಅವರ ವಿರುದ್ಧವಾಗಿ ಮಾತನಾಡಿದ್ರು. ಅಲ್ಲಿಗೆ ಬಿಜೆಪಿಯಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇತ್ತು ಅನ್ನೋದಕ್ಕೆ ಅವರ ಪಕ್ಷದ ನಾಯಕರ ಮಾತುಗಳೇ ಸಾಕ್ಷಿಯಾಗಿ ಆಗ್ತಾ ಇದೆ. ಹಾಗಾದ್ರೆ ಇದು ಕೇವಲ ಆರೋಪನ? ಈ ಆರೋಪಗಳಿಗೆ ಸಾಕ್ಷಿ ಆಗುವಂತಹ ಘಟನೆಗಳೇನಾದ್ರೂ ನಡೆದಿದ್ಯಾ ಅಂತಂದ್ರೆ ಅದಕ್ಕೂ ಕೂಡ ಉತ್ತರವಾಗಿ ಕೆಲವೊಂದಷ್ಟು ದೃಶ್ಯಗಳು ಕಣ್ಮುಂದೆ ಬಂದಿಲ್ಲತ್ತೆ. ಸೀನ್ ಬೈ ಸೀನ್ ಅದನ್ನ ಗಮನಿಸುವ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನಾವು ಗಮನಿಸ್ತಾ ಇರೋದು ಶಾಮನೂರು ಶಿವಶಂಕರಪ್ಪ ಹಾಗೆ ಬೊಮ್ಮಾಯಿ ಅವರು ಭೇಟಿಯಾಗಿದ್ದು ಎಲ್ಲಿ? ದಾವಣಗೆರೆಯಲ್ಲಿ ಇವತ್ತು ಪಕ್ಷದ ಕಾರ್ಯಕಾರಿಣಿ ನಡೀತು. ಆ ಕಾರ್ಯಕಾರಿಣಿಯಲ್ಲೂ ಕೂಡ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನ ಗದ್ದಲ ಗಲಾಟೆಗಳಾಗಿತ್ತು. ಆ ಸಭೆ ಆದ ತಕ್ಷಣ ಬೊಮ್ಮಾಯಿ ಅವರು ಭೇಟಿ ಮಾಡಿದ್ದು ಶಾಮನೂರು ಶಿವಶಂಕರಪ್ಪ. ಹೇಳಿ ಕೇಳಿ ಕಾಂಗ್ರೆಸ್ನ ಅತ್ಯಂತ ಹಿರಿಯ ನಾಯಕರು, ಶಾಸಕರು. ಅವರನ್ನ ಕ್ಲೋಸ್ ಡೋರ್ ನಲ್ಲಿ ಕುತ್ಕೊಂಡು ಮಾತುಕತೆ ನಡೆಸದ ನಂತರದಲ್ಲಿ ಶುರುವಾಯಿತು. ಏನೋ ನಡೀತಾ ಇದೆ ಅನ್ನೋ ಅನುಮಾನಕ್ಕೆ ಸಾಕ್ಷಿ ಸಿಗೋ ಹಂತ. ಕೇವಲ ಇದೊಂದು ಮಾತ್ರವಲ್ಲ, ಶಾಮನೂರು ಶಿವಶಂಕರಪ್ಪನವರನ್ನ ಭೇಟಿಯಾಗಿದ್ದು ಬೊಮ್ಮಾಯಿ ಮಾತ್ರವಲ್ಲ, ಅದಾದ ನಂತರದಲ್ಲಿ ಆದ ಕೆಲವೊಂದು ಘಟನೆಗಳನ್ನು ಕೂಡ ನಾವು ಗಮನಿಸ್ಬಿಡೋಣ. ನಾವೀಗ ಗಮನಿಸ್ತಾ ಇರುವ ದೃಶ್ಯ DK ಶಿವಕುಮಾರ್ ಅವರು ಯಡಿಯೂರಪ್ಪ ಅವರನ್ನ ಭೇಟಿಯಾಗಿದ್ದು. ಯಡಿಯೂರಪ್ಪ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದವರು, ಬಿಜೆಪಿಯ ಪ್ರಮುಖ ನಾಯಕರ ಪಟ್ಟಿಯಲ್ಲಿ ಅಗ್ರಗಣ್ಯರು. DK ಶಿವಕುಮಾರ್ ಅವರು ಅವರದೇ ವಿರುದ್ಧ ಅಂದ್ರೆ ಯಡಿಯೂರಪ್ಪ ಹಾಗೆ ಅವರ ಪಕ್ಷದ ವಿರುದ್ಧವಾಗಿ ತೊಡೆತಟ್ಟಿ ನಿಂತು ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸಿದವರು. ಇದು ಒಂದ್ ರೀತಿಯಲ್ಲಿ ಫ್ರೆಂಡ್ಲಿ ಮೀಟಿಂಗ್ ಅಂತ ಕರೆಸ್ಕೊಂಡ್ರು ಕೂಡ ರಾಜಕೀಯ ನಾಯಕರು ಬೇರೆ ಉದ್ದೇಶ ಇಲ್ಲದೆ ಈ ರೀತಿ ಕೇವಲ ಫ್ರೆಂಡ್ಲಿ ಮೀಟಿಂಗ್ ಅನ್ನ ಮಾಡ್ತಾರಾ ಅನ್ನೋ ಪ್ರಶ್ನೆಯನ್ನ ಕೂಡ ಹುಟ್ಟಿಸುವಂತಿತ್ತು ಈ ಒಂದು ಭೇಟಿ. ಕೇವಲ ಯಡಿಯೂರಪ್ಪನವರನ್ನ ಮಾತ್ರ ಭೇಟಿ ಆಗಲಿಲ್ಲ DK ಶಿವಕುಮಾರ್ ಅವರು, ಅದರ ಬದಲಾಗಿ ಖುದ್ದು ಬೊಮ್ಮಾಯಿ ಅವರ ಭೇಟಿ ಕೂಡ ಆಗಿತ್ತು DK ಶಿವಕುಮಾರ್ ಅವರದು. ಆ ದೃಶ್ಯವನ್ನ ಕೂಡ ನಾವೀಗ ಗಮನಿಸ್ತಾ ಇದ್ದೀವಿ. DK ಶಿವಕುಮಾರ್ ಅವರು ಹೋಗ್ತಾರೆ, ಆತ್ಮೀಯವಾಗಿ ಬರ್ಮಾಡ್ಕೊಳ್ತಾರೆ. ನಾವು ಇನ್ಫ್ಯಾಕ್ಟ್ ಯಡಿಯೂರಪ್ಪನವರ ಭೇಟಿ ಸಂದರ್ಭದ ದೃಶ್ಯದಲ್ಲೂ ಇದನ್ನು ಗಮನಿಸಿದ್ವಿ, ಬೊಮ್ಮಾಯಿ ಅವರ ಭೇಟಿ ಸಂದರ್ಭದ ದೃಶ್ಯದಲ್ಲೂ ಕೂಡ ನಾವು ಗಮನಿಸ್ತಿದ್ದೀವಿ. ಹೂಗುಚ್ಚ ಕೊಟ್ಟಿದ್ದೇನು, ಹಾರ ಹಾಕಿದ್ದೇನು, ಹಾಗೆ ಆತ್ಮೀಯವಾಗಿ ಬರ್ಮಾಡ್ಕೊಂಡಿದ್ದೇನು, ಈ ಎಲ್ಲಾ ದೃಶ್ಯಗಳೇನೆ ಬಿಜೆಪಿಯ ಕಾರ್ಯಕರ್ತರಿಗೆ, ಯತ್ನಾಳಂತಹ ನಾಯಕರಿಗೆ ಒಂದ್ ರೀತಿಯಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನ ಬಗ್ಗೆ ಅನುಮಾನ ಪ್ರಬಲವಾಗುವಂತೆ ಮಾಡ್ತಾ ಇರೋದು, ಹಾಗೆ ಆಕ್ರೋಶ ಭುಗಿಲೇಳುವಂತೆ ಮಾಡ್ತಾ ಇದೆ. ಈ ಮೂರು ದೃಶ್ಯಗಳ ಜೊತೆಗೆ ಮತ್ತೊಂದು ದೃಶ್ಯವನ್ನ ನಿಮಗೆ ತೋರಿಸ್ಬಿಡ್ತೀವಿ. ಇಲ್ಲಿ ಇನ್ಫ್ಯಾಕ್ಟ್ SM ಕೃಷ್ಣ ಅವರು ಬಿಜೆಪಿಯಲ್ಲಿ ಇದ್ರೂ ಕೂಡ DK ಶಿವಕುಮಾರ್ ಅವರಿಗೆ ಸಂಬಂಧಿ, ಬೀಗರಾಗ್ತಾರೆ. ಹೀಗಾಗಿ ಈ ಭೇಟಿಯಲ್ಲಿ ಏನಂತ ಮಹತ್ವ, ಇದು ಸಂಬಂಧಿಕರ ಲೆವೆಲ್ ಅಲ್ಲಿ ಆದ ಭೇಟಿ ಆಗಿರಬಹುದು ಅನ್ನೋ ರೀತಿಯಲ್ಲಿ ಇದ್ರೂ ಕೂಡ ನಾನಾಗ್ಲೇ ಹೇಳ್ದಾಗೆ ಇಬ್ಬರು ರಾಜಕಾರಣಿಗಳು ಭೇಟಿ ಆಗ್ತಿದ್ದಾರೆ ಅಂತಂದ್ರೆ ಅಲ್ಲಿ ರಾಜಕೀಯದ ಪ್ರಸ್ತಾಪ ಆಗಿರೋದಿಲ್ವಾ, ಆ ಸಂಬಂಧಪಟ್ಟ ಮಾತುಕತೆಗಳು ಆಗಿರೋದಿಲ್ವಾ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಈ ನಾಲ್ಕು ದೃಶ್ಯಗಳು ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನ ಆರೋಪವನ್ನ ಮತ್ತಷ್ಟು ಬಲವಾಗುವಂತೆ ಮಾಡ್ತಾ ಇದೆ. ಹೀಗಾಗೇನೆ ಬಿಜೆಪಿಯಲ್ಲಿ ಪದೇ ಪದೇ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನ ಆರೋಪಗಳು ಮತ್ತಷ್ಟು ಬಿಗಿಯಾಗ್ತಾ ಹೋಗ್ತಾ ಇದೆ. ಬಿಜೆಪಿಯ ನಾಯಕರ ಕೊರಳ ಸುತ್ತಾನೆ ಉರುಳಾಗಿ ಪರಿಣಮಿಸ್ತಾ ಇದೆ. ಇದರ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ಲೈವ್ ಕನೆಕ್ಟೆಡ್ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾದ ಚಿದಾನಂದ್ ಪಟೇಲ್. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನೋ ಆರೋಪ ಪ್ರತಾಪ್ ಸಿಂಹ ಅವರಿಂದ ಪ್ರಾರಂಭ ಆಯಿತು. ಅಲ್ಲಿಗೆ ನಿಂತಿದ್ದರೆ ಬಹುಶಃ ಸ್ವಲ್ಪ ಉಸಿರಾಡ್ತಿತ್ತೇನೋ ಬಿಜೆಪಿ. ಇವತ್ತು ಯತ್ನಾಳ್ ಅವರ ತನಕ ಬಂದ್ ನಿಂತಿದೆ ಈ ಆರೋಪ. ಇದು ಕೇವಲ ಆರೋಪ ಮಾತ್ರನಾ, ಸತ್ಯ ಸಂಗತಿಗೆ ಹತ್ರವಾಗಿಲ್ವಾ, ಈ ರೀತಿ ಅನೇಕ ಅನುಮಾನ. ಸೊ ಏನೆಲ್ಲ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ರಾಜಕೀಯ ಪಡಸಾಲೆಯಿಂದ ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ? ಸ್ಮಿತಾ ರಂಗನಾಥ್, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ವಿವಾದಕ್ಕೆ ಇದೀಗ ಪಾಟೀಲ್ ಯತ್ನಾಳ್ ರವರು ವಿವಾದದ ಬೆಂಕಿಗೆ ಈಗ ತುಪ್ಪವನ್ನ ಸುರಿದಿರುವಂತದ್ದು. ಸ್ವತಃ ಇವತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇದ್ದಂತಹ ವೇದಿಕೆಯಲ್ಲೇ ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ವಾಗಿ ವಾಗ್ದಾಳಿಯನ್ನು ನಡೆಸಿರುವಂತದ್ದು. ಇದು ಎಲ್ಲ ಒಂದ್ ಕಡೆ ಮಾಜಿ CM ಬಸವರಾಜ ಬೊಮ್ಮಾಯಿ ಇರ್ಸು ಮುರ್ಸಾಗಿರೋದು. ಆ ಮುಖಾಂತರ ಬಿಜಾಪುರ ಜಿಲ್ಲಾ ರಾಜಕಾರಣದಲ್ಲಿ ಪರೋಕ್ಷವಾಗಿ MB ಪಾಟೀಲ್ ಜೊತೆ ಹೊಂದಾಣಿಕೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಕೆಲವರ ಮನೆಗೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನ ಮಾಡ್ತಾ
ಮಾಡ್ತಾರ ಮುಖಾಂತರ ಅಲ್ಲೇ ವೇದಿಕೆಯಲ್ಲಿ ವ್ಯಂಗ್ಯ ದಾಟಿಯಲ್ಲಿ ಯತ್ನಾಳ್ ಅವರು ತಿರುಗಿ ಒಂದ್ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಿಪಕ್ಷ ಸ್ಥಾನಕ್ಕಾಗಿ ಈಗಾಗಲೇ ತನ್ನದೇ ಆದ ರೀತಿಯ ಪೈಪೋಟಿಯನ್ನು ಮಾಡ್ತಿರುವಂತದ್ದು. ಕರ್ನಾಟಕ ಬಿಜೆಪಿಯಲ್ಲಿ ಎರಡು ಬಣ ಸೃಷ್ಟಿಯಾಗಿದೆ ಅಂತ ಹೇಳಲಾಗ್ತದೆ. ಅದರಲ್ಲಿ ಮತ್ತೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನ ಬಣ ಆಕ್ಟಿವ್ ಆಗಿರೋದು ಅಂತ ಒಂದು ಮಾತು ಕೇಳಿ ಬರ್ತಿದ್ರೆ, ಇದರ ಬೆನ್ನಲ್ಲೇ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಬಣ ಕೂಡ ಆಕ್ಟಿವ್ ಆಗಿರೋದು. ಇದೀಗ BL ಸಂತೋಷ್ ಅವರ ಬಣ, BL ಸಂತೋಷ್ ಅವರು ಪ್ರತಾಪ್ ಸಿಂಹ, CT ರವಿ ಮತ್ತು ಇದೀಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಭುಜಕ್ಕೆ ಬಂದೂಕು ಇಟ್ಟು ಇದೀಗ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಯಾರೆಲ್ಲ ಮಾಡ್ಕೊಳ್ತೀರೋ ಅವರಿಗೆ ಗುಂಡು ಹೊಡಿತಿದ್ದಾರೆ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂತದ್ದು. ಯಾಕಂತ ಹೇಳಿದ್ರೆ ನಿಮಗೆ ಸಿಗ್ಗಾವಿ ಚುನಾವಣೆ ಎಲ್ಲೊಂದ್ ಕಡೆ ಕೊನೆಯ ಗಳಿಗೆಯಲ್ಲಿ ವಿನಯ್ ಕುಲಕರ್ಣಿ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಹೇಳ್ತಾರೆ. ಆದ್ರೆ ಅಂತಿಮವಾಗಿ ಎಲ್ಲೊಂದ್ ಕಡೆ ಶಾನೂರ್ ಶಿವಶೇಖರಪ್ಪನವರು ಯಾರು ಕೂಡ ಭಾರತೀಯ ಜನತಾ ಪಕ್ಷದ ಪ್ರಭಾವಿ ಲಿಂಗಾಯತ ನಾಯಕರು ಯಾರೆಲ್ಲ ಇದ್ದಾರೆ, ಮುಖ್ಯಮಂತ್ರಿ ಆದಂತವ್ರು ಇದ್ದಾರೆ ಅಥವಾ ಯಾರೆಲ್ಲ ನಾಯಕರು ಅವರ ವಿರುದ್ಧ ಕಾಂಗ್ರೆಸ್ನ ಇನ್ನೋರ್ವ ಪ್ರಭಾವಿ ಲಿಂಗಾಯತ ನಾಯಕ ನಿಲ್ಬಾರ್ದು ಅಂತೇಳಿ ಏನು ವೀರಶೈವ ಲಿಂಗಾಯತ ಸಮುದಾಯದ ನಾಯಕ ಆಗಿರ್ತಕ್ಕಂಥ ಶಾನೂರ್ ಶಿವಶೇಖರಪ್ಪನವರು ಹುಕುಂ ಹೊರಡಿಸಿದ್ರು ಅಂತ ಹೇಳಲಾಗ್ತದೆ. ಇದರ ಭಾಗವಾಗಿ ಎಲ್ಲೊಂದ್ ಕಡೆ ವಿಜೇಂದ್ರ ವಿರುದ್ಧ ಎಲ್ಲೊಂದ್ ಕಡೆ ಏನು ಗೋಡಿ ಬಸಪ್ಪರವ್ರನ್ನ, ಗೋಡಿ ಮಾಲ್ತೇಶ್ ಅವ್ರನ್ನ ಕ್ಯಾಂಡಿಡೇಟ್ ಹಾಕಿದ್ರೆ, ಜೊತೆಗೆ ಕೆಲವೊಂದ್ ಕಡೆ ಯೂಸುಫ್ ಪಠಾಣ್ ರವರನ್ನ ಸಿಗ್ಗಾವಿಯಲ್ಲಿ ಬಸವರಾಜ ಬೊಮ್ಮಾಯಿಗೆ ಹಾಕಿದ್ರು. ಆ ಮುಖಾಂತರ ಇಬ್ಬರಿಗೂ ಅನುಕೂಲ ಆಯ್ತು ಅನ್ನೋದು ಲೆಕ್ಕಾಚಾರ. ಇದರ ಬೆನ್ನಲ್ಲೇ ವಿಪಕ್ಷ ನಾಯಕ ಆಗಿದ್ದಂತ ಸಿದ್ದರಾಮಯ್ಯ ಅವರಿಗೆ ಕೆಲವೊಂದ್ ಕಡೆ ವಿಜೇಂದ್ರ ಅವರು ಅಲ್ಲಿ ಸ್ಪರ್ಧೆ ಮಾಡ್ಬೇಕಾಗಿತ್ತು. ಆದ್ರೆ ಅಂತಿಮವಾಗಿ ಕೆಲವೊಂದ್ ಕಡೆ ಸಂತೋಷ್ ಬಣದವರು ವಿ ಸೋಮಣ್ಣವ್ರನ್ನ ಅಲ್ಲಿ ಕಣಕ್ಕಿಳಿಸಿದ್ರು. ಒಟ್ಟಾರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇಂದಲೇ ಪಕ್ಷ ಇವತ್ತು ಈ ಸ್ಥಿತಿಗೆ ಬಂದಿರುವಂತದ್ದು. ಚುನಾವಣೆಯಲ್ಲಿ ಹೀನಾಯ ಸೋಲಿಗೆ ಕಾರಣ ಎಂದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಆರೋಪ ಆಗಿರುವಂತದ್ದು. ಈ ಆರೋಪಕ್ಕೆ ಇದೀಗ ಬಸವರಾಜ ಬೊಮ್ಮಾಯಿ ಅವರು ಕೂಡ ತಿರುಗೇಟನ್ನು ಕೊಟ್ಟಿರುವಂತದ್ದು. ಎಲ್ಲೊಂದ್ ಕಡೆ DK ಶಿವಕುಮಾರ್ ಅವರು ಬಸವರಾಜ ಬೊಮ್ಮಾಯಿ ಮತ್ತು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪರವರನ್ನ ಭೇಟಿಯಾಗಿರುವಂತದ್ದೇ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನೋ ಮುಖಾಂತರ ಯಾರನ್ನು ಭೇಟಿ ಆಗಬಾರ್ದು, ವಿಪಕ್ಷ ನಾಯಕರು, ಆಡಳಿತ ಪಕ್ಷ ನಾಯಕರು ಭೇಟಿ ಆಗಬಾರ್ದು ಅನ್ನೋ ಮುಖಾಂತರ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇದೀಗ ಇವತ್ತಿನಿಂದ ನೇರವಾಗಿ ಯುದ್ಧ ಕೇಳ್ತಿರುವಂತದ್ದು. ಆ ಮುಖಾಂತರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ವಿವಾದ ಭಾರತೀಯ ಜನತಾ ಪಕ್ಷದಲ್ಲಿ ಭುಗಿಲೇಳುವ ಸಾಧ್ಯತೆ ಇರುವಂತದ್ದು. ಸ್ಮಿತಾ ರಂಗನಾಥ್. ಧನ್ಯವಾದ ಚಿದಾನಂದ್ ಪಟೇಲ್ ಮಾಹಿತಿಗಾಗಿ. ಕೇವಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾತ್ರ ಅಲ್ಲ, ಸರ್ಕಾರದ ವಿರುದ್ಧ ಕೂಡ ಹರಿಹಾಯ್ದಿದ್ದಾರೆ ಬಸನಗೌಡ ಯತ್ನಾಳ್ ಅವರು. ಸಿದ್ದರಾಮಯ್ಯ ಸರ್ಕಾರ 5 ವರ್ಷಗಳ ಸರ್ಕಾರ ಅಲ್ಲ, ಮುಖ್ಯಮಂತ್ರಿಗಾಗಿ ಸಿದ್ದರಾಮಯ್ಯ ಹಾಗೆ DK ಶಿವಕುಮಾರ್ ಹೊಡೆದಾಡ್ತಾರೆ, ನೋಡ್ತಾ ಇರಿ ಅಂತ ಕೂಡ ಹೇಳಿದ್ದಾರೆ. ಗ್ಯಾರಂಟಿಗಳ ಕಥೆ ಮುಗೀತು ಅಂತ ಯತ್ನಾಳ್ ಲೇವಡಿ ಮಾಡಿದ್ದಾರೆ ಇದೇ ವೇದಿಕೆಯಲ್ಲಿ. ಗ್ಯಾರಂಟಿಗಳು ಮುಗಿತಿನ್ನ ಕಾಕಾ ಸಾಹೇಬನಿಗೂ ಗ್ಯಾರಂಟಿ, ಯಾರೋ ಮಾದೇವಪ್ಪನಿಗೂ, ನಾನು ಹೆಂಡ್ತಿಗೂ ಗ್ಯಾರಂಟಿ, ನಿನ್ ಹೆಂಡ್ತಿಗೂ ಗ್ಯಾರಂಟಿ, ಒಪ್ಪರೆ ಇವತ್ತು KSRTC ಪರಿಸ್ಥಿತಿ ಏನೈತಿ? ಬಾಗಲ ಕಿತ್ತಾರೆ, ಕಿಡಿಕ್ಯಾಂಗ್ ಜಿಗಿತಾರ, ಡ್ರೈವರ್ಗೆ ಹೊಡಿತಾರ, ಡ್ರೈವರ್ ಇವ್ರಿಗೆ ಹೊಡಿತಾನ, ಕಂಡಕ್ಟರ್ ಹೊಡಿತಾರ. ಒಂದು ರೀತಿ ಕರ್ನಾಟಕದಲ್ಲಿ ಅರಾಜಕತೆ ಚಾಲು ಆಗಿದೆ. ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗ್ಲಕತ್ತದೆ, ಪಾಕಿಸ್ತಾನ ಧ್ವಜ ಹಾರಾಡ್ಲಕತ್ತಾವು. ಪ್ರತಿಯೊಬ್ಬ ದೇಶ ವಿರೋಧಿ ಗುಂಡಾಗಳು ನಾನೇ ಮುಖ್ಯಮಂತ್ರಿ ಆಗಿನಂತ ವಾತಾವರಣ ಕರ್ನಾಟಕದ ನಿರ್ಮಾಣ ಆಗೈತಿ. ನಾವು ಯಾರು ಕಾರ್ಯಕರ್ತರು ಅಂಜೋದು ಅವಶ್ಯಕತೆ ಇಲ್ಲ. ಹಿಂದೂ ಕಾರ್ಯಕರ್ತರಿಗೆ ಎಲ್ಲೇ ಏನೇ ಆದರೂ ನಾವು ಎಲ್ಲದಕ್ಕೂ ತಯಾರಾಗಬೇಕು. ಈ ಇಬ್ಬರು ಏನದಾರಲ್ಲ, ಇದು 5 ವರ್ಷ ಹೋಗೋ ಸರ್ಕಾರ ಅಲ್ಲತ್ತ ನಾನು ಆರಿಸಿ ಬಂದದ ವಿಷಯ ಹೇಳೀನಿ. ಇದು ಹೋಗೋದಿಲ್ಲ, ಇದು 5 ವರ್ಷ. ಇದು ಆಕ್ಸಿಡೆಂಟ್ ಲೋಕಸಭಾ ಆದ್ಮ್ಯಾಗ ಆಗ್ತೈತಿ, ಮೊದಲೇ ಆಕ್ಸಿಡೆಂಟ್ ಆಗ್ತದೆ. ಇದು 5 ವರ್ಷದ ಸರ್ಕಾರ ಅಲ್ಲ. ಸಿದ್ದರಾಮಯ್ಯ ಬಿಟ್ಟು ಕೊಡುದಿಲ್ಲ, DK ಶಿವಕುಮಾರ್ ಬಿಟ್ಟು ಬಿಡುವುದಿಲ್ಲ. ಇವ್ರು ಮೆಟ್ಲ ಹೊಡೆದು. ಕೇವಲ ಯತ್ನಾಳ್ ಅವರ ಮಾತು ಮಾತ್ರ ಅಲ್ಲ, ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಕೂಡ ಇದೇ ಅರ್ಥದ ಮಾತುಗಳ ಆಡಿದ್ದಾರೆ. ಡೀಸೆಲ್ ಇಲ್ಲದೆ ಬಸ್ ನಿಲ್ಲತ್ತೆ, ನೋಡ್ತಾ ಇರಿ, ಕರ್ನಾಟಕ ಕತ್ಲಾಗ್ ಹೋಗುತ್ತೆ. ಗ್ಯಾರಂಟಿ ಯೋಜನೆಗಳ ಅಪಾಯಕಾರಿ ಭವಿಷ್ಯವನ್ನ ನುಡಿದಿದ್ದಾರೆ ಬೊಮ್ಮಾಯಿ ಅವರು. ಅಕ್ಕಿ ರಾಜಕೀಯಕ್ಕೂ ಕೂಡ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ನಿಲ್ತವೆ, ಅವ್ರೇನು ಶಕ್ತಿ ಯೋಜನೆ ಮಾಡಿದ್ದಾರೆ, ಹಣವನ್ನು ಕೊಡ್ತಾ ಇಲ್ಲ. 100 ಕೋಟಿ ಒಂದು ತಿಂಗಳಿಗೆ ಆಗ್ತದೆ, 4,000 ಕೋಟಿ ಒಂದು ವರ್ಷಕ್ಕೆ ಆಗ್ತದೆ. ಇನ್ನೊಂದು ಸ್ವಲ್ಪ ದಿವಸ ಡೀಸೆಲ್ ಇದೆ, ಬಸ್ಗಳು ನಿಲ್ತವೆ, ಬರೆದಿಟ್ಕೊಳ್ಳಿ. ಇನ್ನೊಂದು ಸ್ವಲ್ಪ ದಿವಸ ಇದೇ ಥರ ನೀವು ವಿದ್ಯುತ್ ಶಕ್ತಿ ಯೋಜನೆಯನ್ನು ಮಾಡಿದರೆ ಕರ್ನಾಟಕ ಕತ್ತಲಲ್ಲಿ ಆಗ್ತದೆ, ಕರ್ನಾಟಕ ಕತ್ತಲಲ್ಲಿ ಆಗ್ತದೆ, ಬರೆದಿಟ್ಕೊಳ್ಳಿ. 1 ತಿಂಗಳಲ್ಲಿ ಒಂದು ಸರ್ಕಾರ ಇಷ್ಟು ಜನಪ್ರಿಯತೆಯನ್ನು ಕಳ್ಕೊಂಡು ಭ್ರಮನಿರಸನ ಆಗಿರುವಂತಹದ್ದು ಕರ್ನಾಟಕ ಇತಿಹಾಸದಲ್ಲಿ ಈ ಸರ್ಕಾರ ಬಿಟ್ಟರೆ ಮತ್ತೊಂದು ಏನೂ ಇಲ್ಲ. ಅಕ್ಕಿ ಕೊಡ್ತೇವೆ ಅಂದರೆ ಎಲ್ಲಿಂದ ತಂದು ಕೊಡಬೇಕು. ಅದನ್ನು ನರೇಂದ್ರ ಮೋದಿ ಮೇಲೆ ಗೂಬೆ ಕುಂದಿರಿಸುವಂಥ ಪ್ರಯತ್ನ ಮಾಡ್ತೀರಿ.